ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿ ನಾನು ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಮೋದಿಜಿ ಹೇಳಿದ್ದೇನ್ ಹೇಳ್ರಿ? ಅನಗತ್ಯ ಅನವಶ್ಯಕ ಸುಮ್ನ ಫಾರಿನ್ ಟ್ರಿಪ್ ಹೊಡಿಬ್ಯಾಡ್ರಿ. ನಮ್ಮ ಭಾರತದಾಗೆ ಮನಾರ ಚಲೋ ಚಲೋ ಜಾಗಗಳು ಅದಾವ. ನಮ್ಮ ದೇಶೀಯ ಪ್ರವಾಸೋದ್ಯಮ ಉತ್ತೇಜನ ಕೊಡುವಂಗ ಇಲ್ಲೇ ಪ್ರವಾಸ ಮಾಡ್ರಿ. ಸಾಧ್ಯವಾದ್ರ ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡ್ರಿ. ಪೆಟ್ರೋಲ್ ಡೀಸೆಲ್ ಉಳಿತಾಯ ಮಾಡ್ರಿ. ಇನ್ನ ಅನ್ಕ ಒಂದ್ ವರ್ಷದ ತನಕ ಬಂಗಾರ ಹೆಚ್ಚು ಖರೀದಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ. हमें तय करना होगा कि जब ये संकट का काल है और हमारी देशभक्ति हमें ललकार रही है तो कम से कम एक साल के लिए हमें विदेशों में जाने की बातों को टालना चाहिए। भारत में बहुत सारी जगह है, वहां हम जा सकते हैं। बहुत कुछ भारत में किया जा सकता है। एक जमाना था जब संकट आता था, कोई युद्ध होता था तो लोग देश हित में सोना दान दे देते थे। आज दान की जरूरत नहीं है, लेकिन देश हित में हमको ये तय करना पड़ेगा कि साल भर तक घर में कोई भी फंक्शन हो, कोई भी कार्यक्रम हो, हम सोने के गहने नहीं खरीदेंगे, सोना नहीं खरीदेंगे। विदेशी मुद्रा बचाने के लिए हमारी देशभक्ति हमें चुनौती दे रही है और हमें इस चुनौती को स्वीकार करते हुए विदेशी मुद्रा को बचाना होगा। ಇಷ್ಟೆಲ್ಲ ಹೇಳಿದ್ರಾಗ ನನಗೆ ಯಾವುದೂ ತಪ್ಪು ಅಂತ ಅನ್ಸಾಕತ್ತಿಲ್ಲ. ಯಾಕಂದ್ರೆ ನೀವ ನೋಡ್ರಿ, ಈಗ ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಅತಿ ಆಸೆ ಗತಿಗೇಡು. ಇನ್ನೊಬ್ಬರನ್ನ ನೋಡಿ, ಇನ್ನೊಬ್ಬರ ಬದುಕು ನೋಡಿ ಅವ್ರ ಜೊತೆ ಹೋಲಿಕೆ ಮಾಡ್ಕೊಂಡು ಮನಸ್ಸು ಕೆಡ್ಸ್ಕೊಳಿಕ್ ಹೋಗ್ಬೇಡ್ರಿ, ಅನಗತ್ಯ ಖರ್ಚು ವೆಚ್ಚ ಮಾಡ್ಬೇಡ್ರಿ ಅಂತ ಹೇಳಿ ನಾವೆಲ್ಲ ಸಣ್ಣವರಿದ್ದಾಗಿನಿಂದ ನಮ್ಮ ಮನ್ಯಾಗ ಹಿರಿಯರು ಹೇಳ್ಕೊತ ಬಂದಿರುವಂತ ಮಾತು. ಅಷ್ಟೇ ಯಾಕ, ಹೆಂಡತಿ ಅಂದ್ರೆ ನಿಮ್ಮ ಆತ್ಮಸಾಕ್ಷಿ ಕೇಳ್ಕೊಡ್ರಿ. ಗಂಡ ಎಷ್ಟೋ ಸಲ ನೀನೇ ಚಿನ್ನ, ನಿನಗ್ಯಾಕೆ ಚಿನ್ನ ಅಂತ ಅಂದಿರಬಹುದಲ್ಲ. ಅದು ಅಲ್ಲದೆ ಸರಳತೆಯಲ್ಲಿರುವಂತಹ ಸೌಂದರ್ಯ, ಆಡಂಬರ, ಐಷಾರಾಮಿನ್ಯಾಗ ಅದ ಏನ್ ಹೇಳ್ಬಿಡ್ರಿ. ಇನ್ನ ಈ ಡಿಮಾಂಡ್ ಹೆಚ್ಚಾದಂಗ ಸಪ್ಲೈ ಹೆಚ್ಚಾಗ್ತದ, ಅದ್ರ ತಕ್ಕಂಗ ರೇಟ್ ಹೆಚ್ಚಾಗ್ತದ ಅನ್ನೋದು ಸಿಂಪಲ್ ಲೆಕ್ಕ. ಆದ್ರ ಮೋದಿಜಿ ಕೊಟ್ಟಿದ್ದ ಈ ಹೇಳಿಕೆಗ ವಿರೋಧ ಪಕ್ಷದವ್ರು ಏನ್ ಹರಿಹಾಯ್ಲಿಕ್ಕೆ ಬರ್ಲಿಕ್ಕತ್ತಾರ, ಏನ್ ಸುದ್ದಿ ಅಲ್ಲ, ಇವರೆಲ್ಲ ನೆನಪು ಹರ್ಯಾರೋ ಹೆಂಗಂತ. ಕಾಂಗ್ರೆಸ್ ಅಧಿಕಾರದಾಗಿದ್ದಾಗ ಹಣಕಾಸು ಮಂತ್ರಿ ಪಿ ಚಿದಂಬರಂ ಅವರಾಗಿರಬಹುದು, ಅವತ್ತಿನ ಕೇಂದ್ರ ಮಂತ್ರಿ ವೀರಪ್ಪ ಮೊಯ್ಲಿಯವರಾಗಿರಬಹುದು, ಇಂದಿರಾ ಗಾಂಧಿ ಆಗಿರಬಹುದು, ನೆಹರು ಆಗಿರಬಹುದು, ಎಲ್ಲರೂ ಒಂದಲ್ಲ ಒಂದು ಸಲ ಹೇಳ್ಕೊಂತ ಬಂದಾರ ಈ ವಿಷಯನ. ಇವ್ರು ನೋಡಿದ್ರೆ ಇಷ್ಟು ತಗಾದೆ ತೆಗಿಲಿಕತ್ತಾರಲ್ಲ. ಚಿನ್ನ ಖರೀದಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ನಾವು ಒತ್ತಾಯ ಮಾಡ್ತೀನಿ. ದೇಶದ ಆರ್ಥಿಕತೆಯ ಹಿತದೃಷ್ಟಿಯಿಂದ ಚಿನ್ನ ಖರೀದಿ ಮಾಡಬೇಡ್ರಿ ಅಂತ ಹಣಕಾಸು ಮಂತ್ರಿ ಪಿ ಚಿದಂಬರಂ ಅವರು ಹೇಳ್ಯಾರ. Please resist the temptation to buy gold. And we can have it for 6 months, 1 year. Almost minimal gold imports into the country. It will dramatically change the situation of the current account deficit. ಇವ್ರು ಹೇಳಿದ್ದು 2013 ಮತ್ತ ಅವಾಗ ಏನ್ ಯಾವ ಯುದ್ಧನೂ ನಡಿಲಿಕತ್ತಿರ್ಲಿಲ್ಲ. ನೋಡ್ರಿ ಹೆಂಗದ ವಿಚಿತ್ರ ಅಂದ್ರ, ನೆಹರು ಅವರು ಹೇಳಿದ್ದು ಬ್ಯಾರೆ ದೇಶಗಳ ಯುದ್ಧ ನಡೆದಾಗ ಭಾರತದ ಮ್ಯಾಲೂ ಪರಿಣಾಮ ಬೀರ್ತೈತಿ ಅನ್ನುವಂತ ಮಾತು, ಸತ್ಯವಾದ ಮಾತನ್ನ ಅವರು ಹೇಳಿದ್ದು ವೈರಲ್ ಆಗ್ಲಿಕತ್ತದ. कुछ और दुनिया के वाकयात, अगर वहाँ कोरिया में लड़ाई हो तो उसका असर यहाँ पड़ जाता है चीजों के भाव पर, हमारे काबू के बाहर बात। अगर अमेरिका में कोई बात हो उसका असर यहाँ की चीजों के दाम पे पड़ जाए। लेकिन उसी के साथ ये भी बात है और ये हमारे काबू की बात है। ಅಲ್ಲ, ಹಿಂದ ಅವರೆಲ್ಲ ಹೇಳಿದ್ದು ಬಿಡ್ರಿ, ಈಗ ಮೋದಿಜಿ ಹೇಳಿದ್ದನ್ನ ವಿರೋಧ ಮಾಡ್ಲಿಕ್ಕತ್ತಾರಲ್ಲ ರಾಹುಲ್ ಗಾಂಧಿ. ಅಷ್ಟು ಮಿರಿ ಅವರಿಗೆ ವಿರೋಧ ಇತ್ತು ಅಂದ್ರ ತಮ್ಮ ಐಡಿಯಾ ಐತಲ್ರಪ್ಪ, ಈ ಬಟಾಟಿಯಿಂದ ಬಂಗಾರ ತೆಗಿಯೋದು, ಆಲೂಗಡ್ಡೆಯಿಂದ ಚಿನ್ನ ತೆಗೆದು ಅದ ರೇಟಿಗೆ ಮಾರ್ಲಿಲ್ಲ, ಆಲೂಗಡ್ಡೆ ರೇಟಿಗೆ ತಗೊಳಕತ್ರ ಅವಾಗ ಯಾರು ಬೇಡ ಅಂದ್ರು. ನೋಡ್ರಿ, ಇವ್ರೆಲ್ಲಾರ ಮಾತು ಬಿಟ್ಟು ಬಿಡೋಣ. ಹಿರಿಯ ಮುತ್ಸದ್ದಿಗಳಾದಂತಹ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಲಿಕ್ಕತ್ತಾರ, ಕೇಳಬೇಕು ನೀವು, ಹಿಂದೂಸ್ತಾನದಾಗ ಮೋದಿಜಿಗೆ ಸರಿ ಸಮಾನವಾಗಿ ಯಾವ ನಾಯಕರು ಇಲ್ಲ ಅನ್ನೋದು. ಮೋದಿಯವರಿಗೆ ಸರಿ ಸಮಾನವಾದ ನಾಯಕರು ಈಗ ಯಾರೂ ಇಲ್ಲ. ಇಡೀ ಹಿಂದೂಸ್ತಾನದಲ್ಲಿ ಮೋದಿಗೆ ಸರಿ ಸಮಾನವಾದ ನಾಯಕರು ಎಲ್ಲ. ನಾನು ಯಾರ ಬಗ್ಗೆ ಲಘುವಾಗಿ ಮಾತಾಡೋದಿಲ್ಲ,
ನನ್ನ ಅನುಭವದಿಂದ ಮಾತಾಡ್ತೀನಿ, ಮೋದಿಯವರಿಗೆ ಸರಿಸಮಾನವಾದಂಥ ನಾಯಕರು ಯಾರು? ನೋಡ್ರಪ್ಪ, ಪ್ರಧಾನಿ ಹುದ್ದೆಯನ್ನ ನಿಭಾಯಿಸಿದವ್ರಿಗೆ ಗೊತ್ತಿರ್ತೈತಿ ಒಂದು ದೇಶವನ್ನ ಮುನ್ನಡೆಸುವಂತ ಜವಾಬ್ದಾರಿ ಎಷ್ಟಿರ್ತೈತಿ. ಬ್ಯಾರೆ ದೇಶಗಳ ಯುದ್ಧ ನಡೆದಾಗ ನಮ್ಮ ಭಾರತದ ಮೇಲೆ ಯಾವ ತರ ಪರಿಣಾಮ ಉಂಟಾಗಬಹುದು, ಅದಕ್ಕೆ ನಮ್ಮ ದೇಶ ಯಾವ ರೀತಿ ಸಿದ್ಧವಾಗಿರಬೇಕು ಅನ್ನೋದ್ರ ಬಗ್ಗೆ ಗೊತ್ತಿರ್ತೈತಿ. ಹಿಂಗಾಗಿ ಇಂಥ ಹಿರಿಯ ಅನುಭವಿಗಳು ಪ್ರಧಾನಿಯಾಗಿದ್ದವ್ರು ಹೇಳಲಿಕ್ಕತ್ತಿರುವುದನ್ನ ಸ್ವಲ್ಪ ಕೇಳಿ ಪುಣ್ಯ ಕಟ್ಕೊಳ್ರಿ. ಅದು ಬಿಟ್ಟು ನಾನು ನೋಡ್ಲಿಕ್ಕತ್ತಿದ್ಯಾ, ಅಲ್ಲಿ ಸಿಕ್ಕವರೆಲ್ಲ ಮೋದಿಜಿ ಮಾಡಿದ ತಪ್ಪು ಅಂತ ಅಲ್ಲಿಗತ್ತಾರ. ವಿರೋಧ ಪಕ್ಷದವ್ರು ಹೇಳ್ತಾರ, ಓಕೆ, ಅವ್ರದ್ದು ಅದೇ ಕೆಲಸ ವಿರೋಧ ಮಾಡುದು. ಅವ್ರು ಸಿಕ್ಕವ್ರೆಲ್ಲ ರೀಲ್ಸ್ ಮಾಡಿ ಹೇಳಲಿಕ್ಕತ್ತಾರ ಪ್ರಧಾನಿ ಮೋದಿ ಮಾಡಿದ ತಪ್ಪು ಅಂತ ಹೇಳಿ. ಅಲ್ಲ, ರೀಲ್ಸ್ ಮಾಡೋರನ್ನು ಬಿಟ್ಬಿಡೋಣ, ಇಲ್ಲೊಬ್ರದಾರಪ್ಪ ಅವ್ರಿಗಿಂತಲೂ ಹೆಚ್ಚು ರೀಲ್ ಬಿಡೋರು. ಇವ್ರಿಗೆ ನೋಡ್ರಿ, ಯಾವ ದೇಶಗಳ ನಡುವೆ ಯುದ್ಧ ನಡೆದೈತೆ ಅನ್ನೋದು ಗೊತ್ತಿಲ್ಲ. ಅದನ್ನು ಗೊತ್ತು ಮಾಡಿಕೊಳ್ಳೋ ಅವಶ್ಯಕತೆನೂ ಇಲ್ಲಿ ಇವ್ರಿಗೆ ಏನ್ ಬೇಕು, ಒಟ್ಟು ಭಾರತದ ಸರ್ಕಾರದ ವಿರುದ್ಧ ಹರಿಹಾಯ್ಬೇಕಷ್ಟೇ. हम सब जानते हैं कि ये इराक और अमेरिका के बीच जो युद्ध है उसकी वजह से हो रहा है, लेकिन इराक और अमेरिका की वजह से युद्ध जो है उसकी वजह से तो पूरी दुनिया प्रभावित है। लेकिन इराक और अमेरिका की वजह से युद्ध जो है उसकी वजह से तो पूरी दुनिया प्रभावित है। ಕೇಳಿದ್ರೆ ಅರವಿಂದ್ ಕೇಜ್ರಿವಾಲ್ ಅವ್ರು ಹೇಳಲಿಕ್ಕತ್ತಿದ್ದು ಅಮೆರಿಕ ಮತ್ತು ಯುರೋಪ್ ಹೋರಾಡ್ಲಿಕ್ಕತ್ತದ ಅಂತ ಹೇಳಿ ನಮಗ್ ಗೊತ್ತೈತಿ ಅಂತ ಅಂದ್ಬಿಡ್ತಾರ. ಅಲ್ರಿ, ಇವ್ರಿಗೇನು ಮತ್ತೆ ತಪ್ಪು ಬಾಯಿ ತಪ್ಪಿ ಹೇಳಲಿಕ್ಕತ್ತಿಲ್ಲ. ಇರಾಕ್ ಅಂತ ಹೇಳಿ ಎಷ್ಟೋ ಸಲ ಹೇಳ್ಬಿಟ್ರು, ಬಾಯಿ ತಪ್ಪಿ ಹೇಳಿದ್ದಂತನೂ ಹೇಳಕ್ ಆಗುದಿಲ್ಲ ಇದನ್ನ. ಛೇ ನಮ್ ಮಿರ್ಚಿ ಮಂಡಕ್ಕಿ ಬಹಳ ಸೀರಿಯಸ್ ಆಗ್ಬಿಡ್ತು. ಇವತ್ತು ಕೊನೆಯದಾಗಿ ಟ್ರೆಂಡ್ ಆಗಿರುವಂತ ಡ್ಯಾನ್ಸಿಂಗ್ ಸಿಎಂ ಅವ್ರದ್ದು ಡ್ಯಾನ್ಸ್ ನೋಡೋಣ. ತಮಿಳುನಾಡಿನ ಹೊಸ ಮುಖ್ಯಮಂತ್ರಿ ಆಗಿರುವಂತಹ ವಿಜಯ್ ಸ್ಟೆಪ್ ಹಾಕಿದ್ದು ವೈರಲ್ ಆಗ್ಲಿಕ್ಕತ್ತದ. ನೋಡ್ರಿ, ಒಬ್ಬ ನಟನಾಗಿ ಆಕ್ಟಿಂಗು ಡಾನ್ಸು ಮಾಡ್ಕೊಂಡು ಎಷ್ಟೋ ಸಿನಿಮಾಗಳನ್ನ ಮಾಡಿದವರು ಡ್ಯಾನ್ಸ್ ಮಾಡೋದು ಏನ್ ದೊಡ್ಡ ವಿಷಯ ಅಂತ ಹೇಳ್ರಿ. ಆದ್ರೆ ಅವ್ರಿಗಿಂತಲೂ ಯಾವುದೇ ಟ್ರೈನಿಂಗ್ ಇಲ್ಲಾರ್ದೆ ನಮ್ಮ ದೇಸಿ ಸ್ಟೈಲ್ನಾಗ ಹೆಜ್ಜೆ ಹಾಕಿದಂತ ನಮ್ಮ ರಾಜ್ಯದ ಸಿಎಂ ಸಿದ್ದರಾಮಯ್ಯನವ್ರ ಡ್ಯಾನ್ಸ್ನು ಈಗ ಮತ್ತೆ ಒಳ್ಳೆ ವೈರಲ್ ಆಗ್ಲಿಕ್ಕತ್ತದ. ಒಂಥರ ಹೆಂಗಂದ್ರೆ ಈ ಟ್ರೆಂಡ್ ಸಿಎಂಗಳ ಡ್ಯಾನ್ಸ್ ಕಾಂಪಿಟೇಷನ್ ಇದ್ದಂಗ ಆಗ್ಲಿಕ್ಕತ್ತದ. ಆದ್ರ ಇದೇ ತರ ಕಾಂಪಿಟೇಷನ್, ಇದೇ ತರ ಪೈಪೋಟಿ, ಅಭಿವೃದ್ಧಿ ಕೆಲಸ ಮಾಡೋದ್ರಾಗ, ಒಳ್ಳೊಳ್ಳೆ ಕೆಲಸ ಮಾಡೋದ್ರಾಗಿದ್ರ ಎಷ್ಟು ಚಂದ ಇಲ್ಲೇನ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.